ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ಸಂಕಲ್ಪ ಶನೈಶ್ಚರಾಯ ನಮಃ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ. ತುಂಬ ತಿಂಗಳುಗಳಿಂದ ನನ್ನ ಯೂಟ್ಯೂಬಲ್ಲಿ ಮಾಸ ಭವಿಷ್ಯ ಅಥವಾ ಯಾವುದೇ ಭವಿಷ್ಯದ ಕಾರ್ಯಕ್ರಮಗಳು ಬರೋದು ನಿಂತು ಹೋಗಿತ್ತು. ಕಾರಣ ಏನು ಅಂದರೆ, ನಿಮಗೆಲ್ಲ ತಿಳಿದಿರೋ ಹಾಗೆ ನನ್ನ ಕಾರ್ಯಕ್ರಮ ಸ್ಟಾರ್ ಸುವರ್ಣದಲ್ಲಿ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಬೆಳಗ್ಗೆ 7:30ರಿಂದ 9 ಗಂಟೆ ಭವಿಷ್ಯ ಕಾರ್ಯಕ್ರಮ ಬರ್ತಾ ಇದೆ. ಸೊ ಹಾಗಾಗಿ ನೀವೆಲ್ಲ ಅಲ್ಲಿ ನೋಡ್ತೀರಿ ಅನ್ನುವಂತಹ ಭಾವನೆಯಲ್ಲಿ ನಾನು ನನ್ನ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಸಮಯವನ್ನು ನೀಡೋಕ್ಕಾಗಲಿಲ್ಲ ಮತ್ತು ನನಗೆ ಸಮಯದ ಅಭಾವವೂ ಆಯಿತು. ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಬಟ್ ತುಂಬ ಜನ ನನಗೆ ರಿಕ್ವೆಸ್ಟ್ ಮೆಸೇಜ್, ಮೇಲ್, ವಾಟ್ಸಪ್ಗಳನ್ನು ಮಾಡಿದ್ದೀರಿ. ಇಲ್ಲ ನೀವು ವಿಡಿಯೋ ಮಾಡಿ, ಪರ್ಸ್ನಲ್ ವಿಡಿಯೋ ಮಾಡಿ, ನಮಗೆ ಮಾಸ ಭವಿಷ್ಯ ತುಂಬ ಹೆಲ್ಪ್ಫುಲ್ ಆಗಿತ್ತು ಅನ್ನುವಂಥದ್ದು. ಸೊ ಯೋಚನೆ ಮಾಡಿದೆ, ಒಂದಷ್ಟು ಸಮಯ ಮಾಡ್ಕೋಬೇಕು ಅಂತ ಅಂದ್ಕೊಂಡಾಗ ನನಗೆ ವಿಡಿಯೋ ಮಾಡೋದಕ್ಕೆ ಸಮಯ ಆಗದೆ ಇದ್ದರೂ ಆಡಿಯೋ ಮಾಡೋದಕ್ಕೆ ಸಮಯ ಆಗುತ್ತೆ. ಬಿಕಾಸ್ ನಾನು ಎಲ್ಲೇ ಹೊರಗಡೆ ಇದ್ದರೂ ಕೂಡ, ಓಡಾಡ್ತಾ ಇದ್ದರೂ ಕೂಡ ನಾನು ವಿಡಿಯೋ ಮಾಡ್ಕೋಬಹುದು. ಸೊ ಹಾಗಾಗಿ ಆಡಿಯೋ ರೆಕಾರ್ಡ್ ಮಾಡಿ ಇನ್ನು ಮುಂದೆ ಮಾಸ ಭವಿಷ್ಯವನ್ನು ಅಪ್ಲೋಡ್ ಮಾಡೋಣ ಅನ್ನುವಂಥ ಒಂದು ಇನಿಷಿಯೇಟ್ ತೆಗೆದುಕೊಂಡಿದ್ದೀನಿ. ಹೋಪ್ ನೀವೆಲ್ಲ ಇಷ್ಟಪಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೊದಲಿನ ಥರನೇ ನೋಡಿ ವಿಡಿಯೋನ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಮಾಸ ಭವಿಷ್ಯ ಉಜ್ವಲವಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಈಗ ಮೊದಲಿಗೆ ಕುಂಭರಾಶಿ 2026 ಮೇ ಮಂತ್ ಮಾಸ ಭವಿಷ್ಯವನ್ನು ನೋಡೋಣ. ಕುಂಭರಾಶಿ ರಾಶಿಯಾಧಿಪತಿಯಾಗಿರ್ತಕ್ಕಂಥವನು ಶನಿ ಪರಮಾತ್ಮ ಧನಸ್ಥಾನದಲ್ಲಿದ್ದಾರೆ, ಕುಟುಂಬ ಸ್ಥಾನದಲ್ಲಿದ್ದಾರೆ, 2ನೇ ಮನೆ. ಗೋಚಾರದಲ್ಲಿ ಶುಭ ಅಶುಭ ಅನ್ನುವಂಥದ್ದನ್ನು ಆನಂತರದಲ್ಲಿ ನೋಡೋಣ. ಇನ್ನು ರಾಹು ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ರಾಹು ಕೇತುಗಳ ಮಧ್ಯದಲ್ಲಿ ಈ ತಿಂಗಳು ಎಲ್ಲ ಗ್ರಹಗಳು ಇರೋದ್ರಿಂದ ಇದನ್ನು ಕಾಳಸರ್ಪ ಯೋಗ ಅಥವಾ ಕಾಳಸರ್ಪ ದೋಷ ಅನ್ನೋದಾಗಿ ಕರೀತೇವೆ. ಹಲವಾರು ರೀತಿಯಾದಂಥ ಕಾಳಸರ್ಪ ದೋಷಗಳಿದ್ದಾವೆ. ಕುಂಭರಾಶಿಗೆ ಕಾಳಸರ್ಪ ದೋಷ ಅನ್ನುವಂಥದ್ದು ಇಂಪ್ಯಾಕ್ಟ್ ಆಗತ್ತಾ ಅನ್ನುವಂಥದ್ದನ್ನು, ಯಾಕಂದರೆ ಜನ್ಮಸ್ಥ ರಾಹು, ಅದನ್ನು ಯೋಚನೆ ಮಾಡ್ತಾ ಹೋಗೋಣ. ಲಗ್ನಾತ್ ತೃತೀಯದಲ್ಲಿರ್ತಕ್ಕಂಥದ್ರಿಂದಾಗಿ ಅಂದರೆ ಮೇಷರಾಶಿಯಲ್ಲಿರ್ತಾರೆ. ಸೊ ಹಾಗಾಗಿ ಆ ರಾಶಿ ಅಧಿಪತಿ ಅವನೇ ಆಗಿರ್ತಾನೆ. ಬಟ್ ಕುಜನಿಗೆ 3ನೇ ಮನೆ ಉತ್ತಮವ ಅಂತ ಕೇಳಿದ್ರೆ ಎಸ್, ಖಂಡಿತವಾಗಿಯೂ ಒಂದಷ್ಟು ಸ್ಥಾನ ಲಾಭವನ್ನು ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಅದನ್ನು ಪ್ರಿಡಿಕ್ಷನಲ್ಲಿ ನೋಡ್ತಾ ಹೋಗೋಣ. ಸೂರ್ಯಗ್ರಹ ಕೂಡ ವೃಷಭ ರಾಶಿಯನ್ನು ಪ್ರವೇಶ ಮಾಡತಕ್ಕಂಥದ್ದು 15ನೇ ತಾರೀಕು. ಸೊ ಹಾಗಾಗಿ ನಿಮಗೆ ಈ ಮಾಸ ಪೂರ್ತಿಯ ಬುಧಾದಿತ್ಯ ಯೋಗದ ಫಲ ಅನ್ನುವಂಥದ್ದು ಸಿಕ್ಕೇ ಸಿಗತ್ತೆ. ಅಂಡ್ ಬುಧ, ಗುರು, ಶುಕ್ರ, ಸೊ ಆಗಲೇ ಹೇಳಿದೆ, ಬುಧ ಮಂತ್ ಎಂಡ್ಗೆ ಅಲ್ಲಿ ಮಿಥುನ ರಾಶಿಯನ್ನು ಬಂದು ಸೇರಿಕೊಳ್ತಕ್ಕಂಥದ್ದು. ಇಟ್ ಮೀನ್ಸ್ ಪಂಚಮ ಸ್ಥಾನವನ್ನು ಬಂದು ಸೇರಿಕೊಳ್ತಕ್ಕಂಥದ್ದು. ಅಲ್ಲಿ ಗುರು ಶುಕ್ರರು ಅಲ್ಲೇ ಇರ್ತಾರೆ. ಸೊ ಅವ್ರ ಮಂತ್ ಪೂರ್ತಿ ಅಲ್ಲೇ ಇರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಯಾಕಂದ್ರೆ 14ನೇ ತಾರೀಕು ಮಿಥುನ ರಾಶಿಗೆ ಶುಕ್ರನ ಪ್ರವೇಶವಾಗತ್ತೆ. ಆ್ಯಂಡ್ ಕೇತು 7ನೇ ಮನೆಯಲ್ಲಿರ್ತಾರೆ, ಸಪ್ತಮ ಸ್ಥಾನದಲ್ಲಿರ್ತಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ, ಕೇತು ಪೊಸಿಷನ್ನು. ಹಾಗಾದರೆ ಗ್ರಹಸ್ಥಿತಿಗಳು ಏನೇನು ಹೇಳುತ್ತೆ ನೋಡಿ. ರಾಹು ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಭಯ ಅನ್ನುವಂಥದ್ದು ನಿಮ್ಮನ್ನು ಕಾಡಬಹುದು. ಬಟ್ ಆ ಭಯ ಬೇಕಿಲ್ಲ. ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ, ನಾಗಾರಾಧನೆ, ನಾಗಮಂತ್ರಗಳನ್ನು ಸ್ಪೆಷಲಿ ಆರಾಧನೆ ಮಾಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಪೂಜೆಯನ್ನೇ ಮಾಡಬೇಕಾ, ಯಜ್ಞಯಾಗಗಳನ್ನೇ ಮಾಡಬೇಕಾ ಅಂತ ಕೇಳಬಹುದು. ನೋ, ನೆವರ್. ಕಾರಣ ಏನು ಅಂತ ಕೇಳಿದ್ರೆ, ನೀವು ಪ್ರತಿ ತಿಂಗಳು ಯಜ್ಞಯಾಗಗಳನ್ನು ಮಾಡಿಕೊಂಡು ನಿಮ್ಮ ರೆಮಿಡಿಯನ್ನು ಕಂಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಜನ್ಮಸ್ಥ ರಾಹು, ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡುವಂಥ ರಾಹು ನಿಮಗೆ ಒಂದಷ್ಟು ಭಯವನ್ನು ನೀಡುವ ಸಾಧ್ಯತೆಗಳಿರುತ್ತೆ. ಆ ಭಯ ಹೋಗಲಾಡಿಸೋದಕ್ಕೆ ನೀವು ನಾಗ ವಿಮೋಚನಾ ಮಂತ್ರ ಅಥವಾ ಸರ್ಪ ಗಾಯತ್ರಿ ಮಂತ್ರಗಳನ್ನು ಪಠಣ ಮಾಡಿಕೊಡ್ತಕ್ಕಂಥದ್ದು ಅವಶ್ಯಕ. ಇನ್ನು ಶನಿ ಧನಸ್ಥಾನದಲ್ಲಿರೋದ್ರಿಂದಾಗಿ 2ನೇ ಮನೆ ಧನನಾಶ ಅಂತ ಗೋಚಾರ ಫಲ ಹೇಳುತ್ತೆ. ಬಟ್ ಭಯ ಬೀಳಬೇಕಾಗಿಲ್ಲ. ನಿಮಗೆ ಕುಟುಂಬ ಸ್ಥಾನದಲ್ಲಿ ಹಲವು ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿಗಳನ್ನು ತಂದುಕೊಡೋದಕ್ಕೆ ಹನುಮಾನ್ ಚಾಲಿಸ ಪಠಣ ಅನ್ನುವಂಥದ್ದು ನಿಮಗೆ ವಿಶೇಷವಾಗಿ ಹೆಲ್ಪ್ ಮಾಡುತ್ತೆ. 7.5 ನೆನಪಿಟ್ಟುಕೊಳ್ಳಿ. ಗೋಚಾರದಲ್ಲಿ 2ನೇ ಮನೆಯಲ್ಲಿದ್ದಾನೆ, ಹಣ ಕಳ್ಕೊಂಡ್ಬಿಡ್ತೀನ, ಉದ್ಯೋಗದಲ್ಲಿ ಏನೋ ತೊಂದರೆ ಆಗ್ಬಿಡುತ್ತಾ, ಯಾಕಂದರೆ ಅವನು ಕರ್ಮಕಾರಕನಾಗಿರ್ತಕ್ಕಂಥವನು. ಹಾಗಾಗಿ ನನಗೇನಾದ್ರು ಉದ್ಯೋಗದಲ್ಲಿ ತೊಂದರೆ ಆಗ್ಬಿಡುತ್ತಾ ಫೈನಾನ್ಷಿಯಲಿ ಅಂತ ಕೇಳಿದ್ರೆ ನೋ, ಆಗೋದಿಲ್ಲ. ವೈ? ಬಿಕಾಸ್ ಈಗ ಕುಂಭರಾಶಿಗೆ 7.5 ಕೊನೆಯ ಹಂತ. ಉಳಿದಿರತಕ್ಕಂತಹ ಸಮಯ ಏನಿದೆ ಅದು ನಿಮಗೆ ಆರ್ಥಿಕವಾಗಿ ವಿಶೇಷ ಯಶಸ್ಸನ್ನು ಕೊಡುತ್ತೆ. ಬಿಕಾಸ್ ಬಿಟ್ಟು ಹೋಗಬೇಕಾದ್ರೆ ಶನಿ ಪರಮಾತ್ಮ ಒಳ್ಳೆಯದನ್ನು ಮಾಡ್ತಾರೆ. ಆ್ಯಂಡ್ ಕುಜ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ರಿಂದ, 3ನೇ ಮನೆಯಲ್ಲಿರ್ತಕ್ಕಂಥದ್ರಿಂದ ಸ್ಥಾನ ಲಾಭವಾಗುತ್ತೆ. ಇಟ್ ಮೀನ್ಸ್ ನೀವು ಬಯಸಿದಂತಹ ಅಭಿವೃದ್ಧಿ ಆಗುತ್ತೆ. ಪ್ರಮೋಷನ್ ಇರ್ಬೋದು, ಅಥವಾ ಯಾವುದೇ ಟ್ರಾನ್ಸ್ಫರ್, ನೀವು ಯಾವುದೋ ಪ್ಲೇಸಿಗೆ ಕೇಳಿದ್ರೆ ಅದು ಆಗುತ್ತೆ. ಆ್ಯಸ್ ವೆಲ್ ಆ್ಯಸ್ ನಿಮಗೆ ಕುಜ 3ನೇ ಮನೆಯಲ್ಲಿರೋದ್ರಿಂದ ನೀವು ಬೆಂಚ್ ಕಾಯೋ ಪರಿಸ್ಥಿತಿ ಇರೋದಿಲ್ಲ. ಯಾವುದೋ ಒಂದು ಪ್ರಾಜೆಕ್ಟ್ ನಿಮ್ಮ ಕೈಯನ್ನು ಸೇರುತ್ತೆ. ಒಟ್ಟಾರೆ ನಿಮಗೆ ಸ್ಥಾನ ಲಾಭ ಅಥವಾ ಅಭಿವೃದ್ಧಿ ಅನ್ನುವಂಥದ್ದನ್ನು ನೀವು ಗಳಿಸ್ತೀರಾ. ಆ್ಯಂಡ್ ಸೂರ್ಯ 4ನೇ ಮನೆಯಲ್ಲಿರ್ತಕ್ಕಂಥದ್ದು ಸುಖ ಸ್ಥಾನದಲ್ಲಿರ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಮಾತಿನಲ್ಲಿ ಹಿಡಿತಾ ಬೇಕಾಗತ್ತೆ.
ಇಲ್ಲದೆ ಹೋದರೆ ಅನವಶ್ಯಕವಾದಂತಹ ಮಾತುಗಳು ನಿಮ್ಮನ್ನು ಮಾನಸಿಕವಾಗಿ ವ್ಯಥೆಗೆ ತಂದುಕೊಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ದೂಡ ದುಮ್ಮಾನ ಅಥವಾ ಒಂಚೂರು ಬೇಸರವಾಗುವಂತಹ ಸಾಧ್ಯತೆಗಳಿರುತ್ತೆ. ಸೂರ್ಯನ ಪ್ರೀತ್ಯರ್ಥವಾಗಿ ಬೆಳಗ್ಗೆ ಬೇಗ ಎದ್ದೇಳಿ. ಫಸ್ಟ್ ಆಫ್ ಆಲ್ ಎದ್ದ ತಕ್ಷಣವೇ ಸೂರ್ಯನಿಗೆ ಒಂದು ನಮಸ್ಕಾರ ಹಾಕಿ, ಸೂರ್ಯನಿಗೆ ಒಂದು ಅರ್ಘ್ಯ ಪ್ರದಾನ ನೀಡಿ. ಇಲ್ಲದೆ ಹೋದರೆ ಒಂದು ಚೆಂಬು ನೀರು ತಗೊಂಡೋಗಿ, ತಾಮ್ರದ ಚೊಂಬಿನಲ್ಲಿ ಒಂದು ಚೆಂಬು ನೀರನ್ನು ನೀವು ತುಳಸಿ ಗಿಡಕ್ಕೆ ಹಾಕಿ. ಸೊ ಇಟ್ ವಿಲ್ ಬಿ ಎಕ್ಸ್ಟ್ರೀಮ್ ಗುಡ್. ನಿಮಗೆ ಯಾವುದೇ ರೀತಿಯಾದಂತಹ ಭಯ, ಬೇಸರ, ದುಗುಡ ದುಮ್ಮಾನಗಳು ಇರೋದಿಲ್ಲ. ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ವರ್ತಿಸ್ತೀರಿ. ಈ ಬುಧ, ಗುರು, ಶುಕ್ರ ಈ ಮೂರೂ ಗ್ರಹಗಳು ಲಗ್ನಾತ್ ಅಥವಾ ರಾಶ್ಯಾತ್ ನಿಮಗೆ ಪಂಚಮದಲ್ಲಿರ್ತಕ್ಕಂಥದ್ರಿಂದಾಗಿ ನೋಡಿ, ಬುಧನಿಂದ ಪಂಚಮದಲ್ಲಿದ್ದಾಗ ಒಂದಷ್ಟು ತಂದೆ ಮಕ್ಕಳಲ್ಲಿ ವಿರಸಗಳು ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಮಕ್ಕಳು ಒಂಚೂರು ನಿಮ್ಮ ಮಾತನ್ನು ಕೇಳದೇ ಇರುವಂಥದ್ದು, ನಿಮ್ಗೆ ಎದುರು ವಾಸಿಸ್ತಕ್ಕಂಥದ್ದು ಇರುತ್ತೆ. ಬಟ್ ಅದಕ್ಕೆಲ್ಲ ಪರಿಹಾರ ವಿಷ್ಣು ಸಹಸ್ರನಾಮ ಓದ್ಕೋಬೇಕು. ಆ್ಯಂಡ್ ಗುರುವಿನ ವಿಷಯವನ್ನು ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಗುರುಗೆ ಉತ್ತಮವಾಗಿ 5ನೇ ಮನೆ ಉತ್ತಮವಾದಂತಹ ಪೊಸಿಷನ್ನು. ಸೊ ಹಾಗಾಗಿ ಸೆಕೆಂಡ್ ಹಾಫ್ ಅನ್ನುವಂಥದ್ದೇನಿದೆ, ನೀವು ಮಕ್ಕಳ ಸಾಧನೆಯನ್ನು ಮೆಚ್ಕೊಳ್ತೀರಿ. ಪ್ರಾರಂಭದಲ್ಲಿ ಮಗನ ಜೊತೆ ಒಂದಷ್ಟು ವಿರಸಗಳಿದ್ದು ಕೂಡ ಮಂತ್ ಎಂಡ್ ಅನ್ನುವಂಥದ್ದು ನಿಮಗೆ ವಿಶೇಷವಾಗಿ ಹೆಲ್ಪನ್ನು ಮಾಡ್ತಾ ಹೋಗುತ್ತೆ. ಆ್ಯಂಡ್ ಶುಕ್ರನ ಪೊಸಿಷನ್ ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು ಮಗ ಫೈನಾನ್ಷಿಯಲಿ ಒಂದಷ್ಟು ಅಭಿವೃದ್ಧಿಯನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ನೀವು ಮಗನಿಂದ ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ಸಂತೋಷವನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಎಲ್ಲ ಸುಯೋಗ ನಿಮಗೆ ಪ್ರಾಪ್ತವಾಗತ್ತೆ. ಕೇತು ಸಪ್ತಮದಲ್ಲಿದ್ದಾಗ ಸರ್ವೇ ಸಾಮಾನ್ಯವಾಗಿ ರಾಜಭಯ ಅನ್ನುವುದಾಗಿ ಸೂಚನೆಯನ್ನು ಮಾಡುತ್ತೆ. ದೃಷ್ಟಿ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸೂರ್ಯನ ಪೊಸಿಷನ್ ತುಂಬ ಗಣನೆಗೆ ಬರುತ್ತೆ. ಬಿಕಾಸ್ ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ. ಇಟ್ ಮೀನ್ಸ್ ನಿಮಗೆ ಈ ಸಪ್ತಮ ಸ್ಥಾನ ಅನ್ನುವಂಥದ್ದು ಒಂದಷ್ಟು ದೃಷ್ಟಿಯನ್ನು ಬೀರುವುದರ ಜೊತೆಗೆ ಅಧಿಕಾರಿಗಳಿಂದ ಒಂದಷ್ಟು ಬೈಗುಳ ಕೇಳುವಂತಹ ಸಾಧ್ಯತೆಗಳು ಬರಬಹುದು. ಹಾಗಾದರೆ ಇದು ಮಿಶ್ರ ಫಲನ ಅಥವಾ ನೀವು ಬರೀ ಭಯನೇ ಹುಟ್ಟಿಸ್ತಾ ಇದ್ದೀರಾ ಏನು ಅಂತ ಕೇಳಿದ್ರೆ, ಪರಿಹಾರ ಏನೇನು ಮಾಡ್ಕೋಬೇಕು? ಸೂರ್ಯನ ಪ್ರೀತ್ಯರ್ಥವಾಗಿ ಬೆಳಗ್ಗೆ ಸೂರ್ಯನಾರಾಯಣ ನಮಸ್ಕಾರ, ಸೂರ್ಯ ಪೂಜೆ ಅಥವಾ ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಮಾಡ್ತಕ್ಕಂಥದ್ದು, ನಾಗ ವಿಮೋಚನಾ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಬಹಳ ಅತ್ಯವಶ್ಯಕ. ಬಟ್ ಒಂದು ನೆನಪಿಟ್ಕೊಳ್ಳಿ, ಈ ಎಲ್ಲ ಗ್ರಹ ಸ್ಥಿತಿಗಳನ್ನ ಮೀರಿರ್ತಕ್ಕಂಥದ್ದು ಒಂದು ಶುಭಯೋಗವನ್ನು ತಂದು ಕೊಡುವಂತಹ ಯುತಿ, ಅದು ಬುಧಾದಿತ್ಯ ಯೋಗ. ಸುಖ ಸ್ಥಾನದಲ್ಲಿರೋದ್ರಿಂದ ಅಭಿವೃದ್ಧಿ ಆಗತ್ತೆ. ಗುರು ಶುಕ್ರರ ಯುತಿ ಅನ್ನುವಂಥದ್ದು ನಿಮಗೆ ಎಕ್ಸ್ಟ್ರೀಮ್ ಗುಡ್. ಅಧಿಕಾರದ ವಿಷಯದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ತಂದು ಕೊಡುತ್ತೆ. ಹಣ ಬಂದಿರೋದನ್ನ ಸಾಲ ಮರುಪಾವತಿಗೋಸ್ಕರ ಬಳಸ್ಕೋತೀರಿ. ಖರ್ಚನ್ನು ಕಡಿವಾಣ ಹಾಕಬೇಕು, ಖರ್ಚು ಕಡಿಮೆ ಮಾಡಬೇಕು. ಆ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನು ಪಡ್ತೀರಿ. ಪ್ರೀತಿ ವಿಶ್ವಾಸ ಸಿಗತ್ತೆ, ಶಾಂತಿಯಿಂದ ಜೀವನ ಮಾಡ್ತೀರಿ ಮತ್ತು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವಂತಹ ಶಕ್ತಿ, ಮಾನಸಿಕ ಧೈರ್ಯ ನಿಮ್ಮಲ್ಲಿರುತ್ತೆ. ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಸಕಾಲಕ್ಕಾಗಲ್ಲ ಅನ್ನುವಂಥ ಒಂದು ವಿಳಂಬ, ಸ್ವಲ್ಪ ಪೋಸ್ಟ್ಪೋಂಡ್ ಆಗ್ತಿದೆ ಅನ್ನುವಂಥ ಭಯ ಬರಬಹುದು. ಯೋಚನೆ ಮಾಡಬೇಕಾದ್ದಿಲ್ಲ. ಬಟ್ ನಿಮಗೆ ನೀವು ಮಾಡುವ ಕೆಲಸಕ್ಕೆ ಸಹಾಯ ಸಿಗತ್ತಾ, ಪ್ರೋತ್ಸಾಹ ಸಿಗತ್ತಾ ಅಂತ ಕೇಳಿದ್ರೆ ಎಸ್, ಪ್ರೋತ್ಸಾಹ ಸಿಗತ್ತೆ. ಒಟ್ಟಾರೆ ಓವರ್ ಆಲ್ ಯಶಸ್ಸು ಸಿಗಲಿ ಅನ್ನುವಂಥದ್ದು ಪ್ರಾರ್ಥನೆ. ಯಶಸ್ಸಿಗೋಸ್ಕರವಾಗಿ ಧನಸ್ಥಾನದಲ್ಲಿ ಇರತಕ್ಕಂತಹ ಅಥವಾ ಕುಟುಂಬ ಸ್ಥಾನದಲ್ಲಿರ್ತಕ್ಕಂತಹ ಶನಿ ಪರಮಾತ್ಮನ ಪ್ರೀತ್ಯರ್ಥವಾಗಿ ಯಶಸ್ಸಿಗೋಸ್ಕರ ಮತ್ತು ಪರ್ಫೆಕ್ಷನ್, ಕೆಲಸದ ಪರ್ಫೆಕ್ಷನ್ಗೋಸ್ಕರವಾಗಿ ನೀವು ಶನಿ ಮಂತ್ರವನ್ನು, ಹನುಮಾನ್ ಚಾಲಿಸಾವನ್ನು ಹೇಳ್ಕೋಬೇಕು. ಬಟ್ ಕೀರ್ತಿ ವೃದ್ಧಿ ಆಗುತ್ತೆ, ನಿಮ್ಮ ಹೆಸರಿಗೆ ಗೌರವ ತರುವ, ಸ್ಥಾನಮಾನ ತರುವಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಆ್ಯಂಡ್ ಒಳ್ಳೆಯ ಕೆಲಸದ ಬಗ್ಗೆ ಯೋಚನೆಯನ್ನು ಮಾಡ್ತೀರಿ. ಹಾಗಾದರೆ ಈ ಮಂತ್ ಯಾವ ಮಂತ್ರವನ್ನು ಹೇಳ್ಕೋಬೇಕು, ಯಾವ್ಯಾವ ಡೇಟ್ ನನಗೆ ಎಕ್ಸ್ಟ್ರೀಮ್ ಗುಡ್ ಇರುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಮೇ ಮಂತಲ್ಲಿ ನಿಮಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆಗಳು ಅಥವಾ ಒಳ್ಳೆಯ ಡೇಟ್ ಅಂತ ಕೇಳಿದ್ರೆ 7 ಮತ್ತು 8ನೇ ತಾರೀಕು ಗುರುವಾರ, ಶುಕ್ರವಾರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ 14ನೇ ತಾರೀಕು ಗುರುವಾರ ತುಂಬ ಚೆನ್ನಾಗಿದೆ. ಇದನ್ನು ಬಿಟ್ಟರೆ 16ನೇ ತಾರೀಕು ಶನಿವಾರ ಅಮಾವಾಸ್ಯೆ, ಇದು ಶನೈಶ್ಚರ ಜಯಂತಿ ಕೂಡ ಇರುತ್ತೆ. ಸೊ ಹಾಗಾಗಿ ಶನಿ ಪರಮಾತ್ಮನ ಆರಾಧನೆ ಅತ್ಯಂತ ಶ್ರೇಷ್ಠ. ದಾನ ಧರ್ಮಾದಿಗಳನ್ನ ಮಾಡ್ಕೊಳ್ಳಿ, ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ನಿಮಗೆ ಸಿಗುತ್ತೆ ಶನೈಶ್ಚರ ಜಯಂತಿ. ಸೊ ಆ ಡೇಟ್ ಕೂಡ ನಿಮಗೆ ಒಳ್ಳೆ ಹೆಲ್ಪನ್ನು ಮಾಡುತ್ತೆ. ಇದನ್ನು ಹೊರತುಪಡಿಸಿದ್ರೆ 18ನೇ ತಾರೀಕು, 21ನೇ ತಾರೀಕು, 22 ಮತ್ತು 25 ಮತ್ತು 28, 29 ಇದೆಲ್ಲವೂ ಕೂಡ ಆ್ಯಂಡ್ 31 ಈ ಎಲ್ಲ ಡೇಟ್ಗಳು ಕೂಡ ನಿಮಗೆ ಎಕ್ಸ್ಟ್ರೀಮ್ ಗುಡ್. ಕುಂಭರಾಶಿಯವರಿಗೆ ಒಳ್ಳೆಯ ಶುಭ ದಿನ, ಶುಭ ಡೇಟು. ಈ ಡೇಟನ್ನು ಸದುಪಯೋಗ ಮಾಡ್ಕೊಳ್ಳಿ. ಮಂತ್ರಕ್ಕೋಸ್ಕರವಾಗಿ ನೀವು ವಿಶೇಷವಾಗಿ ನಾಗಯಕ್ಷಿ ಮಂತ್ರದ ಪಠಣ ಮಾಡ್ಕೋಬೇಕು. ನಾಗಯಕ್ಷಿ ಮಂತ್ರ ಬೇಕಾದವರು ನನ್ನ ಕೆಳಗಡೆ ನನ್ನ ನಂಬರ್ ಇರುತ್ತೆ, ನನಗೆ ಟೆಕ್ಸ್ಟ್ ಮಾಡ್ಬೋದು ಅಥವಾ ಕಾಲ್ ಮಾಡಿ ತಿಳ್ಕೊಬೋದು. ಇಲ್ಲಾಂದರೆ ಗೂಗಲಲ್ಲಿ ಹುಡುಕಿದ್ರು ಸಿಗುತ್ತೆ. ನಾಗಯಕ್ಷಿ ಮಂತ್ರ ನಿಮಗೆ ಒಳ್ಳೆಯ ರಿಸಲ್ಟನ್ನು ತಂದುಕೊಡುತ್ತೆ. ನಾಗ ವಿಮೋಚನ ಮಂತ್ರಗಳ ಪಠಣ ಅನ್ನುವಂಥದ್ದು ಒಂದು ಒಟ್ಟಾರೆ ನಾಗಾರಾಧನೆ ಬೇಕು. ಯಾಕೆ ಅಂತ ಕೇಳಿದ್ರೆ ನಿಮಗೆ ಕಾಳಸರ್ಪ ಯೋಗ ಅನ್ನುವಂಥದ್ದು ಕುಂಭರಾಶಿ ಒಂಚೂರು ನೆಗೆಟಿವ್ ಇಂಪ್ಯಾಕ್ಟ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ.
ಸೊ ಈ ಪೊಸಿಷನ್ ಚೇಂಜ್ ಆಗಬೇಕು. ಸೊ ಅಂದರೆ ತುಂಬ ಟೈಮ್ ಇದೆ, ಯು ನೀಡ್ ಟು ವೇಟ್. ಹಾಗಾಗಿ ನಾಗಯಕ್ಷಿ ಮಂತ್ರದ ಪಠಣ ಕುಂಭರಾಶಿಗೆ ಅತ್ಯವಶ್ಯಕ. ಒಳ್ಳೆಯದಾಗಲಿ, ಶುಭವಾಗಲಿ. ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕೆಳಗಡೆ ದೂರವಾಣಿ ಸಂಖ್ಯೆ ಇದೆ, ಸಂಪರ್ಕ ಮಾಡಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್.